ಮುಂದಿನ ದಿನಗಳಲ್ಲಿ ಗಿರೀಶ್ ಲಿಂಗಣ್ಣ ಅವರೇ, ಮುಂದಿನ ದಿನಗಳಲ್ಲಿ ಯುದ್ಧದ ಸ್ವರೂಪವೇ ಚೇಂಜ್ ಆಗುತ್ತಾ? 1800 ಕಿಲೋಮೀಟರ್ ದೂರ ಇರಾನ್ಗೂ ಇಸ್ರೇಲ್ಗೂ ಮುಂದೆ ಯುದ್ಧ ನಡೆದು ಹೋಯಿತು. ಮಧ್ಯದಲ್ಲಿ ಎಷ್ಟೋ ದೇಶಗಳು ಬಂದು ಹೋಗ್ತವೆ, ಅವುಗಳ ಮೇಲೇ ಮಿಸೈಲ್ ಕೂಡ ಹಾರಿರುತ್ತೆ. ಕೆಲವನ್ನ ಇರಾನ್ಗೆ ಸಪೋರ್ಟ್ ಮಾಡುವಂಥವ್ರು ಬೇಕಾದ್ರೂ ಹೊಡೆದು ಹಾಕಿರಬಹುದು, ಕೆಲವನ್ನ ಇನ್ ದ ಮಿಡ್ಲ್. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ಆಗಲೇ ನಮ್ಮ ವೆಂಕಟೇಶ್ ನಾಯ್ಕ್ ಸರ್ ಹೇಳ್ತಾ ಇದ್ರು, ಕಾಲಾಳುಗಳು ಒಂದು ದೇಶದ ಗಡಿ ಒಳಗಡೆ ನುಗ್ಗದೆ ಯಾವುದೇ ರೆಜಿಮ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಈಗ ಒಬ್ಬ ಮೂಲಭೂತವಾದಿ ಮನುಷ್ಯ ಕೂತಿದ್ದಾನಲ್ಲಿ, ಖಮೇನಿ ಅಲ್ಲಿದ್ದಾನೆ, ಈತ ಮೂಲಭೂತ ರಾಡಿಕಲೈಸೇಷನ್ ನಡೀತಾ ಇದೆ ಅಲ್ಲಿ, 30-40 ವರ್ಷದಿಂದ ಆತ ಜಾಂಡ ಹೊಡ್ಕೊಂಡು ಅಲ್ಲಿ ಕೂತಿದ್ದಾನೆ ಅಂತ ಬಂದಾಗ ಆತನನ್ನೇನೂ ಬದಲಾಯಿಸ್ತೆ, ಆತನ ಆಲೋಚನೆಗಳು ನೀವು ಬದಲಾಯಿಸ್ತೆ, ಆತನ ತತ್ವಗಳನ್ನು ನೀವು ಚೇಂಜ್ ಮಾಡದೆ ಮತ್ತು ಅದೇ ದ್ವೇಷ, ಅದೇ ಶತ್ರುನೇ. ಆದರೆ ಯುದ್ಧದ ಸ್ವರೂಪದಲ್ಲಿ ದೊಡ್ಡ ಬದಲಾವಣೆ ಆಯಿತು. ಮತ್ತು ಹೂ ಎಕ್ಸ್ಪೋಸ್ಡ್ ವಾಟ್ ಅಂತ ಅಂದರೆ we only saw the technology of the Israel, and also the strength of the Iran, what it can do. ನೀವು ಇನ್ನೊಂದು ಕ್ವಶನ್ ಹೇಳ್ತಿದ್ರಿ, ಟ್ರಂಪ್ ಯಾಕೆ ಇದು ಮಾಡಿರ್ಬೋದು ಅಂತ. ನನಗನ್ಸುತ್ತೆ ಪ್ರಾಬಬ್ಲಿ ಸೀಯಿಂಗ್ ದ ಇರಾನ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ನಾಳೆ ದಿವಸ ಇವರು ಹೆಚ್ಚು ಕಮ್ಮಿ ಆಯಿಲ್ ವೆಲ್ಸ್ ಕತಾರಲ್ಲಿ ಇದ್ದಿರೋಂಥ, ಬಿಕಾಸ್ ಕತಾರ್ ಇಸ್ ನೆಕ್ಸ್ಟ್ ಟು ದೆಮ್, ಬಾರ್ಡರಿಂಗ್ ದೆಮ್, ಅಲ್ಲೇನಾರ ಡ್ಯಾಮೇಜ್ ಆಯಿತು, ಅಲ್ಲಿರೋ ಆಯಿಲ್ ವೆಲ್ಸ್ ಡ್ಯಾಮೇಜ್ ಆಯಿತು, ಇನ್ಯಾವ್ದಾರ ಅರಾಬಲ್ಲಿರೋ ಆಯಿಲ್ ವೆಲ್ಸ್ ಎಲ್ಲ ಡ್ಯಾಮೇಜ್ ಮಾಡಿದ್ರು. ಸಿ ದೇ ಡೋಂಟ್ ವಾಂಟ್ ಟು ಡೂ ಮೇಜರ್ ಥಿಂಗ್ಸ್, ಓನ್ಲಿ ಸಣ್ಣ ಸಣ್ಣ ಡ್ಯಾಮೇಜ್ಗಳು ಮಾಡ್ಕೊಂಬಂದ್ಬಿಟ್ರೆ ದ ಗ್ಲೋಬಲ್ ಎಕನಾಮಿ ವಿಲ್ ಗೋ ಇನ್ ಟು ಟಾಸ್. ಅದೊಂದು ಅದೇನಾರ ಶುರುವಾಯಿತು ಅಂದ್ರೆ ಎಲ್ಲ ಟ್ರಂಪ್ ಮೇಲೆ ಗ್ಲೋಬಲ್ ಎಕಾನಮಿ ಬಗ್ಗೆ ನಿಜವಾಗ್ಲೂ ಟ್ರಂಪ್ ಅಷ್ಟೊಂದು ವರಿದ ಮನುಷ್ಯ ಆಗಿದ್ದಿದ್ರೆ ಈ ಟ್ಯಾಕ್ಸ್ ಸಮರ ಸಾರಿದ್ದು, ಟ್ಯಾರಿಫ್ ವಾರ್ ಅವನು ಎದುರಿಸ್ತಾ ಇದ್ದ, ಮಾಡ್ಬಿಡ್ತೀನಿ 60 ದಿನ 30 ದಿನ ಅವನು ಎದುರಿಸೋದಷ್ಟೇ ಯಾವಾಗ್ಲೂ. ಈಸ್ ಅ ಬಿಸ್ನೆಸ್ ಮ್ಯಾನ್, ಎದುರಿಸ್ಬಿಟ್ಟು ನಿಮ್ಮನ್ನ ಎಳ್ಕೊಂಬಂದು ಒಂದು ಸ್ಟೇಬಲ್ ಕೂಡ್ಸೋದೇ ಹೊತ್ತು ಈ ತರ ಡಿಸಿಷನ್ ತಗೊಂಡು ಈ ತರ ಮಾಡ್ತಾನೆ ಅಂತ ಯಾರೋ ಅನ್ಕೊಳ್ಳಿಲ್ಲ. ವೆನ್ ಹಿ ಟುಕ್ ದ B2 ಬಾಂಬರ್ ಅಂಡ್ ಡಿಡ್ ಇಟ್ ಮಾಡಿದ್ಮೇಲೆ ನೆತನ್ಯಾಹುಗೂ ಎದುರಿಸ್ತಾ ಅವನು. ಯಾವ ಪ್ರೆಸಿಡೆಂಟ್ ನೆತನ್ಯಾಹುಗ್ ಡೈರೆಕ್ಟ್ ಆಗಿ ಎದುರಿಸಿರ್ಲಿಲ್ಲ, ಇವನ್ ಎದುರಿಸವನ್ ಎಲ್ಲ ಅಮೆರಿಕನ್ ಪ್ರೆಸಿಡೆಂಟ್ಸ್ಗೂ, ಇಸ್ರೇಲ್ ಪ್ರೈಮ್ ಇವನು ಹೋಗಿ ಎದುರಿಸವನು ಎಲ್ಲರಿಗೂ. ಬಟ್ ಅವನು ಎದುರಿಸಿದ್ ಇವನ್ನೇ, ವಾಟ್ ಯು ಆರ್ ಡೂಯಿಂಗ್ ಹಂಗೆ ಹಿಂಗೆ ಅಂತೆಲ್ಲ ಬೈದು ನಿಲ್ಸ್ತೇ ಹೋದ್ರೆ ಇದ್ ಮಾಡಾಕ್ಬಿಡ್ತೀನಿ ಅಂತ ಎದುರಿಸ್ತವನ್ ಮೊಟ್ಟ ಮೊದಲು ಇವನು ಅಮೆರಿಕನ್ ಪ್ರೆಸಿಡೆಂಟ್ ಅಂದ್ರೆ ಟ್ರಂಪೇ. ಸೊ ದಟ್ ಯು ಶುಡ್ ಅಪ್ರಿಶಿಯೇಟ್ ಟ್ರಂಪ್, ಅವನ್ನ ಎದುರಿಸಿದ್ದು. ಸೊ ಈ ವಾಸ್ ವರಿಡ್ ಅಬೌಟ್ ದ ಎಕನಾಮಿ ಆಲ್ಸೋ, ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಇಲ್ದಿದ್ರೆ ಅವನು ಅಷ್ಟು ಈಸಿಯಾಗಿ ಇರಾನಿಗೆ ಬಗ್ತಿರ್ಲಿಲ್ಲ ಅವನು. ಸೊ ದಟ್ ಈಸ್ ವಾಟ್ ಹಸ್ ಬಿನ್ ಆಗಿರ್ಬೋದು ಅಂತ ನನಗನ್ಸುತ್ತೆ. ಸುದರ್ಶನ್ ಸರ್, ಟ್ರಂಪ್ ಏನಾದರೂ ಸಾಧಿಸಿದ್ರ ಸರ್ ಈ ಒಂದು ವಾರಲ್ಲಿ? ಉದ್ಯಮಿ ಸ್ವರೂಪದ ಅಧ್ಯಕ್ಷನ ರೂಪದ ಉದ್ಯಮಿನೋ ಏನಾದರೂ ಕರ್ಕೊಳ್ಳಿ ಟ್ರಂಪ್ ವಿಚಾರದಲ್ಲಿ. ಈ ಟ್ರಂಪ್ ವಿಶ್ವದಲ್ಲಿ ವ್ಯಾಪಾರ, ಬಿಸಿನೆಸ್ಸು ನಾನು ಹೇಳ್ದಂಗೆ ನಡಿಬೇಕು, ಎಲ್ಲ ದೇಶಗಳು ನನ್ನ ಅಣತಿ ಪ್ರಕಾರ ಕುಣಿಬೇಕು, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೆದರಿಸಿ, ಬರೀ ಹೆದರಿಸೋದು ವಾಪಸ್ ಔಟ್ ಹೋಗೋದು, ಇಷ್ಟೇ ಮಾಡ್ಕೊಂಡು ಬರ್ತದ ಟ್ರಂಪ್ ಅಂತ? ಹೌದು ನೋಡಿ, ಈ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಬೆಳಗ್ಗೆ ಎದ್ಬಿಡ್ತಾನೆ, ವಾಟ್ ಶುಡ್ ಐ ಸೇ ಟುಡೇ ಟು ಶಾಕ್ ದ ವರ್ಲ್ಡ್. ಅವನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನೀಟಾಗಿ ಬಿಸ್ನೆಸ್ ಮ್ಯಾನ್ ಎಥಿಕ್ಸ್ ನ ಕಾಪಾಡ್ಕೊಂಡು ಇರಬೇಕು. ಇಫ್ ಹಿ ಮಿಕ್ಸಸ್, ಈಗ ನೋಡಿ ಪಾಕಿಸ್ತಾನದ ಒಬ್ಬ ಜನರಲ್ ನ ಕರೆದು ಅವನಿಗೆ ಬಿರಿಯಾನಿ ತಿನ್ನಿಸ್ತಾನೆ ಅಂದ್ರೆ ಆ ಪಾಕಿಸ್ತಾನದ ಗೃಹ ಮಂತ್ರಿ ಹೊರಗಡೆ ಕುತ್ಕೊಂಡಿದ್ದಾನೆ, ಪಾಕಿಸ್ತಾನದ ಇನ್ನೊಬ್ಬ ಜನರಲ್ ಯಾರೋ ಹೊರಗಡೆ ಕುತ್ಕೊಂಡಿದ್ದಾರೆ, ಇವರಿಬ್ಬರೇ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ವಾಟ್ ಇಸ್ ದ ಮೀನಿಂಗ್? ಈಸ್ ಹಿ ರಿಯಲಿ ಸ್ಟೇಟ್ಸ್ಮನ್? ಆಮೇಲೆ ಈ ಇತ್ತೀಚೆಗಂತೂ ಅವನು ಯೂಸ್ ಮಾಡೋ ಒಂದು ಭಾಷೆನೆ ಇಟ್ ಈಸ್ ನೋವೇರ್ ಕ್ಲೋಸ್ ಟು ಎನಿ ಸ್ಟೇಟ್ಸ್ಮನ್. ಫರ್ಗೆಟ್ ಅಬೌಟ್ ಬೀಯಿಂಗ್ ಬಿಗ್ಗೆಸ್ಟ್ ಎಕಾನಮಿ. ಆದ್ರಿಂದ ಈಗ ಅನುಮಾನ ಬರ್ತಿರೋದು ಯಾಕೆ ಅಂದ್ರೆ ಇವನ ನಡವಳಿಕೆ ಬಗ್ಗೆ, ಇವನ್ ಏನ್ ಮಾಡೋ ಕೊಟ್ಟಿದ್ದಾನೆ, ವಾಟ್ ಇಸ್ ದ ಏಮ್ ಆಫ್ ದಿಸ್ ಪರ್ಸನ್? ಈಗ ನೀವೇ ಹೇಳಿದಾಗೆ ಒಂದು ಯುದ್ಧ ಅಂದ್ರೆ ಅದರ ಸ್ವರೂಪ ನಾವೇನು ಸಾಂಪ್ರದಾಯಿಕವಾಗಿ ವಾರ್ಫೇರ್ ಅಂತ ನಾವು ಮಿಲಿಟರಿ ಕಾಲೇಜ್ಗಳಲ್ಲಿ ಓದ್ಕೊಂಡಿರ್ತೀವಿ, ಕಲ್ತ್ಕೊಂಡಿರ್ತೀವಿ, ಅದ್ರ ಸ್ವರೂಪ ಚೇಂಜ್ ಆಗ್ತಾ ಇದೆ. ಈಗ ನಾಟ್ ನೆಸೆಸರಿ ದಟ್ ದ ಬಿಗ್ಗೆಸ್ಟ್ ವಾರ್ ವೇಜಿಂಗ್ ಕಂಟ್ರಿ ಇಸ್ ಗೋಯಿಂಗ್ ಟು ವಿನ್ ದ ವಾರ್. ಟ್ರಂಪ್ ಇನ್ನೊಂದೇನು ಅಂದ್ರೆ he wants to keep the world at unrest so that he sells all war machinery to various countries. ಅದರಿಂದಾಗಿ ಈ ಒಂದು ವಾರ್ ಬಟ್ ನೋಡಿ, ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ
ನಾವೇನು ಪ್ರೂವ್ ಮಾಡಿದ್ವಿ ಅಂದ್ರೆ ದೇರ್ ಇಸ್ ನೋ ಮೋರ್ ಬೂಟ್ಸ್ ಆನ್ ಗ್ರೌಂಡ್ ಇಸ್ ರಿಕ್ವೈರ್ಡ್ ಟು ವಿನ್ ಎ ವಾರ್. ಓಕೆ ಇಟ್ ಈಸ್ ಇದರ್ ಥ್ರೂ ಏರ್ ವಾರ್ಫೇರ್ ಆರ್ ಮಿಸೈಲ್ಸ್. Okay. ಈವನ್ ಇಫ್ ಯು ಆರ್ ವೆರಿ ಯುದ್ಧ ವಿಮಾನಗಳನ್ನ ಯೂಸ್ ಮಾಡ್ಕೊಂಡ್ರು ಸ್ಟ್ಯಾಂಡ್ ಆಫ್ ಮಿಸೈಲ್ಸ್ ನಮ್ಮ ಅಮೃತ್ಸರ್ ಮೇಲೆ ಇಟ್ಕೊಂಡು ನೋಡಿ. ಆಪರೇಷನ್ ಸಿಂಧೂರ್ನಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಹೆಂಗ್ ಸ್ಥಾಪನೆ ಆಯ್ತು ಅಂದ್ರೆ, ನಮ್ಮ ಗಡಿಯಲ್ಲೇ ಇದ್ದುಕೊಂಡು 315 ಕಿಲೋಮೀಟರ್ ದೂರದ ಏವ್ಯಾಕ್ಸ್ ಹೊಡೆದಾಕಿದ್ವಿ. ಓಕೆ ದಟ್ ಇಸ್ ಅ ವರ್ಲ್ಡ್ ರೆಕಾರ್ಡ್ ಆಸ್ ಆಫ್ ಟುಡೇ. ಓಕೆ ಸೊ ಇದು ಸ್ಟ್ಯಾಂಡ್ ಆಫ್ ವಾರ್ಫೇರ್ ನಾವು. ಯು ಡೋಂಟ್ ಹ್ಯಾವ್ ಟು ಪುಟ್ ದ ಬೂಟ್ಸ್ ಆನ್ ಗ್ರೌಂಡ್ ಟು ರೆಜಿಮ್ ಚೇಂಜ್ ಆರ್ ಯು ಡೋಂಟ್ ಹ್ಯಾವ್ ಟು ಎಂಟರ್. ಸರ್, ಈಗ ಪಾಕಿಸ್ತಾನದಲ್ಲಿ ಅಣುಬಾಂಬ್ ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೂ ಬಿಟು ಕಳಿಸ್ತಾರ ಟ್ರಂಪ್ ಅಂತ? ಪಾಕಿಸ್ತಾನದ ಅಣುಬಾಂಬ್ ಇದೆ, ಬಿಟು ಕಳಿಸ್ತಾರ ಟ್ರಂಪ್, ನಮಗೂ ಅಪಾಯ ಇದೆ, ಭಾರತ ಕೇಳಿದ್ರೆ ಕಳಿಸ್ಕೊಡ್ತಾರ ಅಂತ? ಅಲ್ಲ, ಅವನಿಗೆ ಕರ್ಕೊಂಡೋಗಿ ಬಿರಿಯಾನಿ ತಿನ್ಸಿದ್ದಾರೆ, ಅವ್ರಿಗೆ ಯಾಕೆ ಬಿಟ್ಟು ಕಳಿಸ್ತಾರೆ? ನಾವು ಮಾಡಿರೋ ಡ್ಯಾಮೇಜ್ ಪಾಕಿಸ್ತಾನ ದೂರ ಆಯ್ತು, ನಾರ್ತ್ ಕೊರಿಯಾ. ನಾವು ಮಾಡಿರೋ ನೂರ್ಖಾನ್ ಬೇಸ್ ಅಲ್ಲಿ ಜಕೋಕಾಬಾದ್ ನಲ್ಲಿ ಮಾಡಿರೋ ಡ್ಯಾಮೇಜ್ಗೆ ಅವನಿಗೆ ದೊಡ್ಡ ಶಾಕ್ ಹೊಡೆದ್ಬಿಟ್ಟಿದೆ. Okay. ಸೊ ನಾಟ್ ದಟ್ ವಿ ನ್ಯೂ ವಾಟ್ ವಾಸ್ ದೇರ್ ಅಂಡರ್ ಗ್ರೌಂಡ್, ಬಟ್ ಅಂತೂ ಡ್ಯಾಮೇಜ್ ಆಗಿದೆ, ಅದರಿಂದ ಈಸ್ ಅನ್ಹಿಂಜ್ಡ್. ಫೈನ್, ಥ್ಯಾಂಕ್ ಯು ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್. ನೋಡೋಣ, ಈ ಒಂದು ಯುದ್ಧ ಅನೇಕರು ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಬಹುದು, ಮಾಡದೇ ಇರಬಹುದು, ಯಾರೋ ಎಕ್ಸ್ಪೋಸ್ ಆಗಿಬಿಡ್ತಾರೆ ಅಂತ ಇರಬಹುದು, ಯಾವುದೋ ಅಧಿಕಾರವೇ ಹೊರಟು ಹೋಗಿ ಇನ್ಯಾವುದೋ ಹೊಸ ರೆಜಿಮ್ ಬರುತ್ತೆ ಅಂತ ಭಾವಿಸಿದ್ದಿರಬೇಕು. ಇದು ಯಾವುದೂ ಆಗದೆ, ಹಾವು ಸಾಯದೆ ಕೋಲು ಮುರಿಯದಂಥ ಹಂತದಲ್ಲಿ ಯುದ್ಧ ನಿಂತಿದೆ. ಇದು ಕದನ ವಿರಾಮವಷ್ಟೇ, ಆದರೆ ಇದರಲ್ಲಿ ಶಾಂತಿ ಇನ್ನೂ ಕೂಡ ನೆಲೆಸಿಲ್ಲ. ಯಾವತ್ತಿಗೆ ಬೇಕಾದರೂ ಈ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಮತ್ತೆ ಬೆಂಕಿ ಉಂಡೆಗಳಾಗಿ ಉರುಳಬಹುದು. ಆ ಒಂದು ಕಾಶನ್ನಲ್ಲಿ ಜಗತ್ತಿರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.